ಈ ದಿನ ಆರೋಗ್ಯದ ಕಾಳಜಿ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಚಿಕ್ಕು ಅಥವಾ ಸಪೋಟ ಹಣ್ಣು. ಸಪೋಟ ಹಣ್ಣು ಮಿಲ್ಕ್ ಶೇಕ್ ರೀತಿಯಲ್ಲಿ ಹೆಚ್ಚಿನ ಜನರು ಇದನ್ನು ಸೇವಿಸಲು ಬಯಸ್ತಾರೆ. ಸಪೋಟ ಹಣ್ಣು ಕೂಡ ಸಾಕಷ್ಟು ಒಂದು ವಿಶೇಷವಾದಂತಹ ವಿಟಮಿನ್ಸ್ಗಳ ಆಗರವಾಗಿರುತ್ತೆ. ದೇಹಕ್ಕೆ ಪೂರಕವಾದಂತಹ ಬಲವರ್ಧನೆಯನ್ನ ನೀಡುತ್ತೆ. ಫ್ರಕ್ಟೋಸ್ ಹಾಗೂ ಒಂದು ಗ್ಲೂಕೋಸ್ ಹೆಚ್ಚಾಗಿ ಇರೋದ್ರಿಂದ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನ, ಚೈತನ್ಯವನ್ನ ತುಂಬುತ್ತೆ. ಇವುಗಳ ಜೊತೆಗೆ ಇದರಲ್ಲಿ ನಾವು ಅಸ್ಥಿರಂಧ್ರತೆ ಸಮಸ್ಯೆಯನ್ನ ಅನೇಕರಲ್ಲಿ ನೋಡಿರ್ತೀವಿ, ಅಥವಾ ಆಸ್ಟಿಯೋಪೊರೋಸಿಸ್ ಅಂತ ನಾವೇನು ಹೇಳ್ತೀವಿ. ಇದನ್ನು ನಿಭಾಯಿಸುವಂತಹ ಒಂದು ಅತ್ಯುತ್ತಮ ಶಕ್ತಿ ಹಾಗೂ ಗುಣ ಚಿಕ್ಕು ಹಣ್ಣು ಅಥವಾ ಸಪೋಟಾದಲ್ಲಿ ಇದೆ. ಯಾಕಂದ್ರೆ ಸಪೋಟ ಹಣ್ಣಿನಲ್ಲಿ ಕೇವಲ ವಿಟಮಿನ್ ಬಿ ಅನ್ನಾಂಗ, ವಿಟಮಿನ್ ಎ, ವೈಟಮಿನ್ ಸಿ ಇಷ್ಟೇ ಅಲ್ಲ, ಇದರಲ್ಲಿ ಫಾಸ್ಫರಸ್, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ, ಫೋಲೇಟ್ನ ಅಂಶ ಇವೆಲ್ಲವೂ ಕೂಡ ಇದೆ. ಜೊತೆಗೆ ತಾಮ್ರದ ಅಂಶವೂ ಕೂಡ ಇದೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ ಇಂದ ಹಿಡಿದು ಮೈಕ್ರೋನ್ಯೂಟ್ರಿಯೆಂಟ್ಸ್ ವರೆಗೆ ಸಪೋಟ ಅಥವಾ ಚಿಕ್ಕು ಹಣ್ಣುವಿನಲ್ಲಿ ಸಾಕಷ್ಟು ವಿಶೇಷತೆಗಳು ಇದೆ. ಹೀಗಾಗಿ ಈ ಎಲ್ಲ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ನ ಹೊಂದಿರುವಂತಹ ಚಿಕ್ಕು ದೇಹದ ತೂಕವನ್ನು ಮ್ಯಾನೇಜ್ ಮಾಡೋದ್ರಲ್ಲಿ, ಕಬ್ಬಿಣದ ಅಂಶ ಏನಾದರೂ ಕಡಿಮೆ ಇದ್ದು ಅನಿಮಿಕ್ ಇದ್ರೆ ಅದನ್ನು ನಿಭಾಯಿಸುವಲ್ಲಿ, ಬೆಳೆಯುವಂತಹ ಮಕ್ಕಳಿನಿಂದ ಹಿಡಿದು ಗರ್ಭಿಣಿ ಸ್ತ್ರೀಯರಲ್ಲಿ ಬೇಕಾದಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ ರಿಸರ್ವ್ನ ಇದು ದೇಹಕ್ಕೆ ನೀಡ್ತಾ ಸಾಗುತ್ತೆ. ಚಿಕ್ಕು ಹಣ್ಣುವಿನಲ್ಲಿ ಇನ್ನೂ ಸಾಕಷ್ಟು ವಿಶೇಷತೆಗಳು ಇದೆ. ದೇಹಕ್ಕೆ ಬೇಕಾದಂತಹ ಎಲ್ಲ ಅನ್ನಾಂಗಗಳು ಅಂದರೆ ವೈಟಮಿನ್ ಎ ಜೊತೆ ವೈಟಮಿನ್ ಸಿ ಇದೆ, ನಯಸಿನ್ ಇದೆ, ಜೊತೆಗೆ ಥೈಮಿನ್ ಇದೆ, ರಿಬೋಫ್ಲೇವಿನ್ ಇದೆ. ಇವೆಲ್ಲವೂ ಕೂಡ ನರಗಳ ಚೇತನಕ್ಕೆ ಸಾಕಷ್ಟು ಶಕ್ತಿಯನ್ನ ತುಂಬುತ್ತೆ. ಕೇವಲ ದೇಹಕ್ಕೆ ಅಷ್ಟೇ ಅಲ್ಲ, ಸಪ್ತ ಧಾತುಗಳಿಗೂ ಪೋಷಣೆ ನೀಡುವಂತಹ ಅಂಶ ಈ ಚಿಕ್ಕು ಅಥವಾ ಸಪೋಟ ಹಣ್ಣುಗಳಿಗಿದೆ. ಅಸ್ಥಿ ಅಥವಾ ಮೂಳೆಗಳ ಬಲವರ್ಧನೆಗಾಗಿರಬಹುದು, ನರಗಳ ಚೇತನಕ್ಕಾಗಿರಬಹುದು, ಹೀಲಿಂಗ್ ಹಾಗೂ ರಿಪೇರ್ ಮೆಕ್ಯಾನಿಸಮ್ಗಾಗಿರಬಹುದು, ಅಥವಾ ನಾರಿನ ಅಂಶವೇ ಆಗಿರಬಹುದು. ಜಠರವನ್ನ ಕ್ಲೀನ್ ಆಗಿಡುತ್ತೆ, ಆಮ್ಲದ ಒಂದು ಹೆಚ್ಚಿನ ಉತ್ಪತ್ತಿಯನ್ನ ತಟಸ್ಥಗೊಳಿಸುತ್ತೆ. ಜೊತೆಗೆ ನಮ್ಮ ಕೋಲಾನ್ ಅಥವಾ ಕರುಳನ್ನ ಸುಸ್ಥಿತಿಯಲ್ಲಿ ಇಡುತ್ತೆ, ಮಲಬದ್ಧತೆಯನ್ನ ನಿವಾರಿಸುತ್ತೆ. ಹೀಗಾಗಿ ಇದು ಒಂದು ಸಂಪೂರ್ಣ ಫ್ರೂಟ್ ಅಂದ್ರೂ ಕೂಡ, ಒಂದು ಪರಿಪೂರ್ಣ ಹಣ್ಣು ಅಂದ್ರೂ ಕೂಡ ತಪ್ಪಾಗಲಾರದು. ಪ್ರತಿ ಒಂದು ಕಾಲದಲ್ಲಿಯೂ ಕೂಡ ಚಿಕ್ಕು ಅಥವಾ ಸಪೋಟ ಹಣ್ಣನ್ನ ನೀವು ನಿಯಮಿತವಾಗಿ ಸೇವನೆ ಮಾಡಬಹುದಾಗಿದೆ. ಇಂದೇ ಚಿಕ್ಕು ಅಥವಾ ಸಪೋಟ ಹಣ್ಣನ್ನ ನಿಮ್ಮ ಆಹಾರ ಕ್ರಮದಲ್ಲಿ ನೀವು ಕೂಡ ಬಳಸಲು ಮುಂದಾಗಿ.